ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ. ಸೊ ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಮೈಸೂರಿಗೆ ಹೋಗಿರ್ತೀವಿ. ಇದು ಬಂದು ಪಾರ್ಟ್ 2 ಆಗಿರುತ್ತೆ ಅಂಡ್ ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 1 ಆಗಿರುತ್ತೆ. ನೀವು ಪಾರ್ಟ್ 1 ನೋಡ್ಬಿಟ್ಟು ಪಾರ್ಟ್ 2 ನೋಡ್ಬೋದು, ಇಲ್ಲ ಪಾರ್ಟ್ 2 ನೋಡ್ಬಿಟ್ಟು ಪಾರ್ಟ್ 1 ನೋಡ್ಬೋದು. ಎರಡು ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನಮ್ಮ ಆರ್ಕೆನ್ಸ್ ಬಗ್ಗೆ ಜಾನಾಗಿ ಬಿಡಿ. ಆರ್ಕೆನ್ಸ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ, ನಾನು ಹೇಳಿದ್ನಲ್ಲ ಫೇಮಸ್ ಬಿರಿಯಾನಿ ಅಂಗಡಿ, RRR ಬಿರಿಯಾನಿ ಅಂಗಡಿ. ಸೊ ಅದಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಅದು ಬಂದು ಇಲ್ಲಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಊಟ ಮಾಡ್ಕೊಂಡು ಆಮೇಲೆ ಏನು ಪ್ಲ್ಯಾನ್ಸ್ ಅಂತ ಗೊತ್ತಿಲ್ಲ. ಒಬ್ಬ ನೋಡಿದ್ರೆ ಝೂಗೆ ಹೋಗೋಣ ಅಂತವನೇ, ಒಬ್ಬ ನೋಡಿದ್ರೆ ವಿಂಟೇಜ್ ಕಲೆಕ್ಷನ್ ಬೈಕ್ಸ್ ಇದೆ ಅಲ್ಲಿ ಹೋಗೋಣ ಅಂತಾನೆ. ಒಬ್ಬೊಬ್ರು ಒಂದೊಂದು ಹೇಳ್ತವ್ರೆ, ನೋಡೋಣ ಏನು ಮಾಡೋಣ ಅಂತ. ನನಗೆ ಮೈನ್ ಬರಬೇಕಾಗಿದ್ದ ದೇವಸ್ಥಾನ, ನನ್ನ ದೇವಸ್ಥಾನ ಬಂದಾಯಿತು. ಇವಾಗ ಎಲ್ಲಿ ಕರೆದ್ರು ಬರ್ತೀನಿ ಅಂತ ನಾನು. ಓಕೆ ರೈಟ್ ಹೋಗೋಣ ಅಂತ ಹೇಳಿದ್ರು. ಸರಿ ನೋಡೋಣ ಬನ್ನಿ. ಇಲ್ಲಿ ಇಷ್ಟು ಮರ ಇದ್ರೂ ಸೆಕೆ ಕಿತ್ಕೊಂತೈತೆ ಆರ್ಕೆನ್ಸ್. ಆ ತಂಪನ್ನು ಫೀಲೇ ಬರ್ತಾ ಇಲ್ಲ ಇಲ್ಲಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಹೋಟ್ಲು RRR. ಆರ್ಕೆನ್ಸ್ ಫೈನಲ್ ಆಗಿ ಹೋಟ್ಲ್ ಒಳಗಡೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ಜಾಗನೇ ಇಲ್ಲ. ಒಂದೆರಡು ಇಲ್ಲೊಂದೇಲೆ ಇಲ್ಲೊಂದೇಲೆ ತೋರಿಸ್ತೀನಿ ಬಿರಿಯಾನಿ ಹೇಗಿದೆ ಅಂತ. ಅಷ್ಟು ಆಸೆನಾ? ಫುಲ್ ಆಸೆ. ಹೋದ್ ಸರಿ ತಿನ್ಬಿಟ್ಟು ನಶೆ ಆಗಿದೆ, ಈ ಸರಿ ಬಂದ್ಬಿಟ್ಟು ಲೈಟಾಗಿ ನಶೆ ಆಗ್ಬಿಟ್ಟು. ಆರ್ಕೆನ್ಸ್ ಆ್ಯಕ್ಚುಲಿ ಕೈನೂ ತೊಳೆದಿಲ್ಲ, ಡೈರೆಕ್ಟ್ ಹಂಗೆ ಬಂದು ಕುತ್ಕೊಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಕ್ಯೂ ಸಿಸ್ಟಮ್ ಇರುತ್ತೆ. ಫಸ್ಟ್ ಬಂದಿದ ತಕ್ಷಣ ನಿಮ್ಮ ಹೆಸರು ಹೇಳಬೇಕು, ಅದಾದಮೇಲೆ ಅವರು ನಿಮ್ಮ ಹೆಸರು ಕರೀತಾರೆ, ಎಷ್ಟು ಜನ ಬರ್ತೀರಾ, ಎಷ್ಟು ಟೇಬಲ್ ಅಂತೆಲ್ಲ ರಿಸರ್ವ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೊಡ್ತಾರೆ ಆ್ಯಂಡ್ ಪ್ರೈಸ್ ಲಿಸ್ಟು ನಿಮಗೆ ಇಲ್ಲಿ ನೋಡಿ ಆರ್ಕೆನ್ಸ್, ಇದೇ ಪ್ರೈಸ್ ಲಿಸ್ಟು ಕಾಣಿಸ್ತೈತಾ? ಎಲ್ಲ ಆಲ್ಮೋಸ್ಟ್ ಸೇಮೇ. ಚಿಕನ್ ಬಿರಿಯಾನಿಯೂ ಸೇಮೇ, ಮಟನ್ ಬಿರಿಯಾನಿಯೂ ಸೇಮೇ. ಸೊ ನಾವು 5 ಮಟನ್ ಬಿರಿಯಾನಿ ಹೇಳಿದ್ದೀವಿ, ಯಾಕಂದರೆ ಲಾಸ್ಟ್ ಟೈಮ್ ತಿಂದ್ಬಿಟ್ಟೆ ಫುಲ್ ಫಿದಾಗ್ಬಿಟ್ಟಿದ್ವಿ. ಬಾಯಲ್ಲಿ ಇಡೋಕ್ಕಿಲ್ಲ ಪೀಸು, ಆ ಥರ ಕರಗುತ್ತೆ, ಆ ಥರ ಇರುತ್ತೆ. ಎಲ್ಲ ಬನ್ನೂರು ಕುರಿನೇ ಹೊಡೆಯೋದು ಇವರು. ನೋಡೋಣ ಇವಾಗ ಬರಲಿ. ಫಸ್ಟು ಕಬಾಬ್ ಪೀಸ್ ಕೈ ಇಟ್ಬೇಡ, ಸಿಕ್ಕಿದ ತಕ್ಷಣ ಕೈ ಹಾಕ್ಬಿಡೋದು. ಫುಲ್ ಟೇಸ್ಟು ನೋಡಿ ಆರ್ಕೆನ್ಸ್. ಇದೇ ಮಟನ್ ಕಬಾಬ್ ಇದು ಹಂಗೆ ನೂಡಲ್ಸ್ ಇದ್ದಂಗೆ ಐತೆ. ಕ್ರೇಜಿ. ತಡೀರಿ ಇವಾಗ ಹೆಂಗೆ ತಿನ್ಬೇಕಂತ ತೋರಿಸ್ತೀನಿ. ರೈತ ಚೂರು ಹಾಕ್ಕೊಂಡು, ಚೂರು ಮಟನ್ನು, ಚೂರು ರೈತ, ಚೂರು ರೈಸು ಎತ್ತಿ. ಬರೀ ಬಿರಿಯಾನಿನಪ್ಪ, ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್. ಏನಪ್ಪ ಇಷ್ಟ ಐಪ್ ಕೊಡ್ತಾನೆ ಅಂತೆಲ್ಲ ತಿಳ್ಕೊಬೇಡಿ, ಬಂದು ಟ್ರೈ ಮಾಡಿ ನೋಡಿ, ಕ್ರೇಜಿ. ಸರಿ ಬನ್ನಿ ತಿನ್ಬಿಟ್ಟು ನೆಕ್ಸ್ಟ್ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆರ್ಕೆನ್ಸ್ ಫೈನಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮಾತಾಡೋಕೆ ಆಯ್ತಿಲ್ಲ, ಇಲ್ಲಿ ತನಕ ಬಂದ್ಬಿಟ್ಟೈತಿ ಊಟ. ಅಷ್ಟು ತಿಂದಿದ್ದೀವಿ, ಫುಲ್ ಕ್ರೇಜಿ ಅಂದ್ಕೊಳ್ಳಿ. ತಿನ್ಬಿಟ್ಟು ನಿದ್ದೆ ನೆಕ್ಸ್ಟ್ ಲೆವೆಲ್ ಎಳಿತೈತೆ. ಬಾಲಾಜಿ ಹೆಂಗೆ ಅನ್ನಿಸ್ತೈತೆ ನಿನಗೆ ತಿನ್ಬಿಟ್ಟು? ಫುಲ್ಲು ಏನು ಫುಲ್ಲು ನಶ. ನೀನು ಹೆಂಗಿತ್ತು ಬಿರಿಯಾನಿ? ಹೆಂಗೈತೆ ಬಿರಿಯಾನಿ? ಇಷ್ಟು ನಾಟಕ ಬೇಡ. ಆ್ಯಕ್ಚುಲಿ ನಮ್ಗೆ ಈ ಬಿರಿಯಾನಿ ಅಂಗಡಿ ತೋರಿಸ್ಕೊಟ್ಟಿದ್ದು ಇವನು. ಇರೋ ಅಲ್ಲ, ನಿನ್ನ ಮೂತಿ ಕಾಣಿಸ್ತಾ ಇಲ್ಲ, ಇವಾಗ ಬಿಸಿಲಲ್ಲಿ ಕಾಣಿಸುತ್ತಿರೋ. ಲಿಂಗರಾಜು ಗುಡ್ಡಲ್ಲಿ ಡಾನ್ ಇವರು. ಹೆಂಗೆ ಅನಿಸ್ತೈತಿ ನಿಮಗೆ? ಹಂಗೆ ಬಿಡು ಗಾಯ್ಸ್ ಹೊಡೆದಾಕ್ಬಿಟ್ಟ ಅನ್ನೋ ಥರ ನಾನು ಸುಮ್ಮನೆ ಮಾಡ್ತೀನಿ. ಓಕೆ ಆರ್ಕೆನ್ಸ್, ಇವಾಗ ಗಾಡಿ ತೊಗೊಂಡು ಎಲ್ಲಿ ಹೋಗೋದು ಅಂತೆಲ್ಲ ನಾನು ನೆಕ್ಸ್ಟ್ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೊರಡೋಣ. ಟೈಮ್ ಬಂದ್ಬಿಟ್ಟು 3:40 ಆಗಿದೆ ಆ್ಯಂಡ್ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪಯಾನ ಕಾರ್ ಮ್ಯೂಸಿಯಂ. ಅಂದರೆ ಅಲ್ಲಿ ವಿಂಟೇಜ್ ಕಲೆಕ್ಷನ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಎಲ್ಲ ಇದೆ. ಸೊ ಅದನ್ನು ನೋಡೋಕೆ ಹೋಗೋಣ ಅಂತ ಹೊಡ್ತಾ ಇದ್ದೀವಿ. ಆ್ಯಂಡ್ ಅದು ಬಂದು ನಾವಿದ್ದಿದ್ದ ಲೊಕೇಶನಿಂದ 14 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಬಿರಿಯಾನಿ ತಿನ್ಬಿಟ್ಟು ಬಾಲಾಜಿ ಅಂತೂ ಫುಲ್ಲು ಎಣ್ಣೆ ಹೊಡೆದ್ರೆ ಹೆಂಗೆ ಟೈಟ್ ಆಗ್ತಾರೆ ಆ ಥರ ಅವನು ಬಿರಿಯಾನಿ ತಿನ್ಬಿಟ್ಟೆ ಟೈಟ್ ಆಗ್ಬಿಟ್ಟಿದ್ದ. ಯಾಕೆ ಕೇಳ್ತೀರಾ, ಒಳ್ಳೆ ಎಂಟರ್ಟೈನ್ಮೆಂಟು. ಅವನೊಂದು ಮಾತಾಡೋಕ್ಕೆ, ಇವನೊಂದು ಮಾತಾಡೋಕ್ಕೆ. ಏನೋ ಮಾಡ್ತಾ ಇದ್ದೀರಾ ಸೆಂಟರ್ ರೋಡಲ್ಲಿ? ಮ್ಯಾಪ್ ಹಾಕು ಅಂತ ಕೊಟ್ರೆ ಸೆಂಟರ್ ರೋಡ್ ಕರ್ಕೊಬರ್ತೀಯ ನೀನು? ಅಲ್ಲ, ಮ್ಯಾಪ್ ನೋಡು ಅಂದ್ರೆ ಸೆಂಟರ್ ರೋಡ್ ಕರ್ಕೊಬಂದು ಆಟ ಆಡಿಸ್ತಾ ಇದೆಯಾ? ನೋಡ್ಕೊಂಬಾ, ಮುಂದೆ ನೋಡು. ಆ್ಯಕ್ಚುಲಿ ದಸರಾ ಟೈಮಲ್ಲಿ ಬರಬೇಕು ಆರ್ಕೆನ್ಸ್ ಮೈಸೂರಿಗೆ. ಇಲ್ಲಿದೆ ನೋಡಿ ಈ ಸರ್ಕಲ್ ಎಲ್ಲ ಲೈಟಿಂಗ್ ಮಾಡಿರ್ತಾರೆ, ಕ್ರೇಜಿ ಆಗಿರುತ್ತೆ. ಆನೆನ ಡೈಲಿ ವಾಕಿಂಗ್ ಕರ್ಕೊಂಬರೋರು 1 ತಿಂಗಳು ಈ ರೋಡಲ್ಲಿ ಬಂದು ಯೂಟರ್ನ್ ಮಾಡ್ಕೊಂಡು ಸುತ್ಕೊಂಡು ಹೋಗುತ್ತೆ.
ಏನಪ್ಪ ಮೈಸೂರಲ್ಲೂ ಟ್ರಾಫಿಕು. ಆ್ಯಕ್ಚುಲಿ ಝೂಗೆ ಹೋಗೋಣ ಅಂತಿದ್ವಿ, ಇವಾಗ ಝೂಗೆ ಹೋದ್ರೂ ವೇಸ್ಟ್. ಸುಮ್ಮನೆ ಬಿಸಿಲಲ್ವಾ, ಪ್ರಾಣಿಗಳೆಲ್ಲ ಒಂದು ಕಡೆ ಹೋಗಿ ಮಲ್ಕೊಬಿಟ್ಟಿರ್ತವೆ. ನಾವು ಬಾ ಅಂತ ಕರೆದ್ರು ಅದು ಬರಲ್ಲ. ಫಸ್ಟ್ ನಾವೇ ದೊಡ್ಡ ಸೋಂಬೇರಿ ಅಂದರೆ ನಮ್ಕಿನ ಸೋಂಬೇರಿಯಾಗಿ ಮಲ್ಕೊಬಿಟ್ಟಿರ್ತವೆ ಅವೆಲ್ಲ. ಯಾಕೆ ಹೇಳಿ, ಕ್ಲೀನಾಗಿ ಟೈಮಿಗೆ ಊಟ ಹಾಕ್ತಾರೆ, ತಿನ್ನುತ್ತೆ, ಕ್ಲೀನಾಗಿ ಮಲ್ಕೊಬಿಡುತ್ತೆ. ಆರ್ಕೆನ್ಸ್ ಆ್ಯಕ್ಚುಲಿ ಬಂದ್ಬಿಟ್ವಿ. ಸೊ ಇದೇ ಅದು ಪಯಣ ಮ್ಯೂಸಿಯಂ. ಪಾರ್ಕಿಂಗ್ ಇಲ್ಲಿ ನೋಡಿ, ಆ ಕಾಲದ ಡಬಲ್ ಟಕ್ಕರ್ ಬಸ್ಸು. ಆರ್ಕೆನ್ಸ್ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಸೊ ಅದೇ ಪಯಣ ಅನ್ನೋ ಮ್ಯೂಸಿಯಮ್ಮು. ಸೊ ಇವಾಗ ಅದ್ರೊಳಕ್ಕೆ ಹೋಗ್ತೀವಿ ಆ್ಯಂಡ್ ಅದ್ರೊಳಕ್ಕೆ ಏನೇನು ಇರುತ್ತೆ ಎಲ್ಲ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಆರ್ಕೆನ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ವೀರೇಂದ್ರ ಹೆಗಡೆ. ಸೊ ಈ ಕಾರ್ ಬಂದ್ಬಿಟ್ಟು ಅವ್ರದ್ದೇ. ಯಾವ ಲುಕ್ ಇದೆ ನೋಡಿ, ಇದು ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದಾರೆ. ಸೊ ಇನ್ನೂ ತುಂಬ ಒಳಗಡೆ ಇದೆ, ಬನ್ನಿ ನೋಡೋಣ. ನೋಡಿ ಆರ್ಕೆನ್ಸ್, ಹಳೆ ಕಾಲದ ಕಾರಿನ ಇಂಜಿನ್ ಹೇಗಿದೆ ಅಂತ. ಆ್ಯಂಡ್ ಇದು ಕಾರ್ಬ್ರೇಟರ್ 2 ಸ್ಟ್ರೋಕ್ ಇಂಜಿನ್. ಇದು ನೋಡಿ, ಇದು 4 ಸ್ಟ್ರೋಕ್ ಇಂಜಿನ್. ಆ ಕಾಲದ 4 ಸ್ಟ್ರೋಕ್ ಇಂಜಿನ್ ಹೇಗಿದೆ ನೋಡಿ. ಹಳೆ ಕಾಲದ ಕಾರ್. ಸ್ಟೇರಿಂಗ್ ಬಾಕ್ಸ್, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್, ಟರ್ಬೋ ಚಾರ್ಜರ್, ಡೈನಮೋ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಮಾಡೋದು ಇದು. ಸೊ ನಮ್ಮ ಹಾಲಿಜನ್ ಲೈಟ್ಸ್ ಎಲ್ಲ ಇದರಲ್ಲೇ ವರ್ಕ್ ಆಗೋದು. ಇದು ಹಳೆ ಕಾಲದ ಟೈರ್ಗಳು, ಅಂದರೆ ವುಡ್ಡಲ್ಲಿ ಮಾಡಿರೋದು. ಸೊ ಇದು ಮ್ಯಾಗ್ವೀಲ್ಸ್ ಕಾರ್ ಲವರ್ಸಿಗೆ ಗೊತ್ತು ಮ್ಯಾಗ್ವೀಲ್ಸ್ ಅಂದರೆ ಏನು ಅಂತ. ಹಳೆ ಕಾಲದ ಮ್ಯಾಗ್ವೀಲ್ಸ್ ಎಲ್ಲ ಇವೆಲ್ಲ ತುಂಬ ಇದೆ ಆರ್ಕೆನ್ಸ್ ನೋಡಿ. ಫುಲ್ ಅಂದರೆ ಫುಲ್ಲಾಗಿದೆ. ನಾನೆಲ್ಲ ನಿಮಗೆ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಥರ ಮಾಡಿ ಹಾಕ್ತೀನಿ, ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆರ್ಕೆನ್ಸ್. ಇದೆಲ್ಲ ನೋಡಿ ಆರ್ಕೆನ್ಸ್, ಆ ಕಾಲದ್ದು ಕಾರ್ ವೀಲ್ ಹತ್ರ ಬರುತ್ತಲ್ಲ ಅದು ಇವೆಲ್ಲ. ಇದು ನೋಡಿ, ಇದೆಲ್ಲ ಥರದ ಡೂಮ್ ಲೈಟ್ಸ್, ಹಾಲೋಜನ್ ಬಲ್ಬ್ಸ್ ಇರುತ್ತೆ. ಇವೆಲ್ಲನೂ ಫುಲ್ ಹಾಲೋಜನ್ ಬಲ್ಬ್ಸ್ ಇವೆಲ್ಲ. ಸಖತ್ತಾಗೈತಲ್ಲ. ಆ್ಯಂಡ್ ಇದು ಸ್ಟೇರಿಂಗ್ಸ್, ಕಾರ್ ಸ್ಟೇರಿಂಗ್ಸ್, ಕ್ರೇಜಿ ನೋಡಿ ಆರ್ಕೆನ್ಸ್. ಆರಿಸ್ಬಿಟ್ಟವ್ರೆ, ಮಸ್ತಾಗೈತೆ. ಅದರಲ್ಲಿ ಯಾರೋ ಒಬ್ಬ ಕೂತ್ಕೊಂಡಿರೋ ಥರನೂ ಮಾಡಿಟ್ಟವ್ರೆ. ಆರ್ಕೆನ್ಸ್ ಇದೊಂದು ಕಾರ್ ನೋಡಿ ಆರ್ಕೆನ್ಸ್, ಎಷ್ಟು ಲೆಂತ್ ಇದೆ ಅಂತ. ಇಲ್ಲಿಂದ ಹಿಡಿದು ಇಲ್ಲಿ ತನಕ, ವಾವ್ ಎಷ್ಟು ಫೀಟ್ ಐತೆ ಇದು ನೋಡಿ. ಇದ್ರಲ್ಲಿ ಹಾಕೋರು ನೋಡಿ, 4000 RPM. ಯಪ್ಪ, ಟಾಪ್ ಸ್ಪೀಡ್ 150 km/h. ಕ್ರೇಜಿ ಅಲ್ವಾ ಯಪ್ಪ. ಇದು ಬಾಡಿ ಲೈನ್ ನೋಡಿ ಆರ್ಕೆನ್ಸ್ ಹೆಂಗೈತೆ. ಎಷ್ಟು ದೂರ ನಡಿಬೇಕು ನೋಡಿ ನಾನು, ಇಷ್ಟು ದೂರ. ಇದು ಹಿಂದ್ಗಡೆ ಯಪ್ಪ ಸಖತ್ತಾಗೈತೆ ಆರ್ಕೆನ್ಸ್ ಈ ಕಾರು. ಆರ್ಕೆನ್ಸು ಇದೆಲ್ಲ ಇವಾಗ ಫುಲ್ ಕಾರ್ ಕಲೆಕ್ಷನ್ಸು. ಸೊ ಮೇಯ್ನ್ ನಾವು ಬಂದಿದ್ದೆ ಇಲ್ಲಿ ನೋಡಿ, ಇದಕ್ಕೆ ಬಂದಿದ್ದು ಬೈಕ್ ಕಲೆಕ್ಷನ್ಸ್, ಹಳೆ ಕಾಲದ ಬೈಕ್ಸು. ಇದೆಲ್ಲನೂ ಒಂದೊಂದು ಇವಾಗೆಲ್ಲ ಹೇಳ್ತೀನಿ ನೋಡಿ ಯಾವ ಥರ ಅಂತ. ಆರ್ಕೆನ್ಸ್ ಇದು ಬಂದ್ಬಿಟ್ಟು ಜಾವಾ SD, ಅಂದರೆ ಫಸ್ಟ್ ಬಂದಿದ್ದು ಮಾಡೆಲ್ ಇದು. ಇದು ನೋಡಿ ಆರ್ಕೆನ್ಸ್, ಇದು ಬಂದ್ಬಿಟ್ಟು ಚೇತಕ್ಕು, ಫಸ್ಟ್ ಬಂದಿದ್ದು ಚೇತಕ್. ಇದು ಲೂನಾ ಆರ್ಕೆನ್ಸ್. ಇದು ಬಂದು ಟ್ರಯಾಂಪ್, ಫಸ್ಟ್ ಬಂದಿದ್ದು ಮಾಡೆಲ್ ಇದು. ನನಗೆ ಇದೊಂದು ಗಾಡಿ ಯೂನಿಕಾಗಿ ಅನಿಸ್ತು ಆರ್ಕೆನ್ಸ್. ಯಾಕೆ ಹೇಳಿ, ಇಲ್ಲಿ ನೋಡಿ, ಆಗಿನ ಕಾಲದಲ್ಲೇ ರೇಡಿಯೇಟ್ರ್ ಬಿಟ್ಬಿಟ್ಟಿದ್ದಾರೆ. ಇದರಲ್ಲಿ ರೇಡಿಯೇಟ್ರ್ ಬಿಟ್ಟವ್ರು ಅಂದರೆ ಆಗಿನ ಕಾಲದ ಗಾಡಿನೇ ಹೆಂಗೆ ಓಡಿರೋದು ಹೇಳಿ. ಇದನ್ನು ಸಕ್ಕದಾಗೈತೆ ನೋಡಿ, ಇನ್ನೂ ಚೆನ್ನಾಗಿ ನೋಡಿ ಗಾಡಿನ. ಫೇವರೇಟ್ ಅದು. ನಿನಗೆ ಗಾಡಿ ಅಂದರೆ ಇಷ್ಟ? ಯಾರ್ದು ನಿಂದ? ನಿನಗೆ ಗಾಡಿ ಅಂದರೆ ಇಷ್ಟನೇ ಅಲ್ವಾ? ಇಷ್ಟನೇ ಇದೆಲ್ಲ, ಆದರೆ ಇದು ಜಸ್ಟ್ ಗಾಡಿ ಅಲ್ಲ, ಇಟ್ಸ್ ಎನ್ ಆರ್ಟ್. ಆ ಟೈಮಲ್ಲಿ ಒಂಥರ ಎಮೋಷನ್ ಇಟ್ಕೊಂಡು ಮಾಡಿರೋ ಗಾಡಿಗಳು, ಅದರಿಂದ ಇವೆಲ್ಲ ಇನ್ನೂ ಓಜಿಸಾಗೇ ಇದ್ದಾವೆ. ಆದರೆ ಮಸ್ತಾಗಿ ಐತಲ್ಲ ಒಂಥರ. ಆ ಗಾಡಿ ಓಡಿಸು ಇನ್ನೂ ಮಸ್ತಾಗಿರುತ್ತೆ. ರಾಜ್ದೂತ್ ಸಿಂಗಲ್ ಸಿಲಿಂಡರ್ ಇದು, ಆಗಿನ ಕಾಲದ 350cc. ಆರ್ಕೆನ್ಸ್ ಎಲ್ಲ ನೋಡ್ಬಿಟ್ಟು ಎಂತೆಂಥ ಕಲೆಕ್ಷನ್ಸ್ ಇಟ್ಟವ್ರು ಅಂದರೆ ಕ್ರೇಜಿ ಆಗಿದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೈಕ್ ಕಲೆಕ್ಷನ್ಸ್ ಜಾಸ್ತಿ ಇಲ್ಲ, ಆದರೆ ಕಾರ್ ಕಲೆಕ್ಷನ್ ಮಾತ್ರ ಕ್ರೇಜಿಯಾಗಿ ಇಟ್ಟಿದ್ದಾರೆ. ಕಾರ್ ಲವರ್ಸ್ಗಂತೂ ಎವ್ವಿ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ. ಸೊ ಒಂದ್ಸರಿ ಬಂದು ಚೆಕ್ ಮಾಡಿ ನೋಡಿ, ಕ್ರೇಜಿಯಾಗೈತೆ. ಆ್ಯಂಡ್ ನಾನು ಆದಷ್ಟು ಎಲ್ಲ ಕಾರ್ಸ್ನ ಕವರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಥರ ಎಡಿಟ್ ಮಾಡಿ ನಿಮಗೆ ವ್ಲಾಗಲ್ಲಿ ಹಾಕ್ತೀನಿ. ಸೊ ಚೆಕ್ ಮಾಡಿ ನೋಡಿ. ಸೊ ಬನ್ನಿ ಆ ವಿಡಿಯೋ ನೋಡ್ಬಿಟ್ಟು ಮುಂದೆ ಏನು ಮಾಡ್ತೀನಿ ಅಂತ ನೋಡೋಣ.